ಹೇ ಗಾಯ್ಸ್, ಏನಪ್ಪ ಸ್ಟಿಕ್ಕರ್ ತೋರಿಸ್ತಿದ್ದಾಳೆ ಅಂದ್ಕೊಂಡ್ರೆ. ಸೊ ನಾನಿವತ್ತು ಮುತ್ತಂಪಟ್ಟಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಟೆಂಪಲ್ಗೆ ಹೋಗೋದಕ್ಕೆ ಈ ರೇಂಜಲ್ಲಿ ರೆಡಿ ಆಗ್ತಿದ್ದೀನಿ. ಫುಲ್ಲು ಟ್ರೆಡಿಷ್ನಲ್ ಆಗಿ, ಸ್ವಲ್ಪ ಕ್ಯೂರಿಯಸ್ ಆಗಿದ್ದೀನಿ. ಬಿಕಾಸ್ ಹೋಗ್ತಾ ಇರೋದು ಫಸ್ಟ್ ಟೈಮ್, ಅದು ಒಬ್ಬಳೇ. ಸೊ ಅದಕ್ಕೆ ನೆಕ್ಸ್ಟ್ ಊಟ ಮಾಡಿದೆ ಗಾಯ್ಸ್, ಇಡ್ಲಿ. ಆ ಇಡ್ಲಿನ ಯಾವ ರೇಂಜಲ್ಲಿ ತಿಂತಾಯಿದ್ದೀನಿ ಅಂದರೆ, ಏನೋ ಅಮೃತ ಕೊಟ್ಟಿರೋ ಥರ. ಆದರೂ ಗೈಸ್ ಇಡ್ಲಿ ಒಂದೊಂದು ಸತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಂಪೇರ್ಡ್ ಟು ಎಲ್ಲ ಫುಡ್ಡು ಇದು ಏನಂತಾರೆ, ತಿಂದು 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 ಬೇಜಾರಾದಾಗ ಇಡ್ಲಿ ಒಂಥರ ಇಷ್ಟ ಆಗುತ್ತೆ. ಹೆಂಗೆ ತಿಂತಾಯಿದ್ದೀನಿ ನೋಡಿ ಗೈಸ್. ಕಮೆಂಟ್ ಮಾಡಿ ಏನು ತಿಂದ್ರಿ ಬಟ್ ಟಿಫನ್ಗೆ ಅಂತ. ಸೊ ಗೈಸ್ ನಾನೀಗ ಔಟ್ಫಿಟ್ ಚೆಕ್ ಮಾಡ್ತಾಯಿದ್ದೀನಿ. ನಾನು ಹಾಕಿರೋದು ಗ್ರೀನ್ ವಿತ್ ಗೋಲ್ಡ್ ಕಲರ್ ಕುರ್ತಾ. ಸೊ ಚೆನ್ನಾಗಿದೆ, ಇಷ್ಟ ಆಯಿತು. ನಾನು ಹೊರಟೆ ಬ್ಯಾಗ್ ಎತ್ಕೊಂಡು, ಅದು ಕೂಡ ಗ್ರೀನ್ ಕಲರ್ ಪೇರ್ ಆಗುತ್ತೆ ಅಂತ. ಸೊ ನಾನು ಹೊರಟೆ, ಹೋಗ್ಬೇಕಾದ್ರೆ ಒಂದು ಔಟ್ಫಿಟ್ ಚೆಕ್ ಮಾಡಿದೆ ಈ ಥರ. ನಾನು ಹೊರಟಿದ್ದು ರ್ಯಾಪಿಡೋದಲ್ಲಿ, ಬೈಕ್ನ ಬುಕ್ ಮಾಡಿದ್ದೆ ಗಾಯ್ಸ್. ಫುಲ್ಲು ಟೈಮಾಗಿ ಹೋಗ್ಬಿಟ್ಟಿತ್ತು ಟ್ರೈನ್ಗೆ. ನಾನು ಟ್ರೈನ್ ಮಿಸ್ ಮಾಡ್ಕೊತೀನಿ ಅಂದ್ಕೊಂಡೆ. ಬಟ್ ಈ ಹುಡುಗ ಬಂದ್ಬಿಟ್ಟು ನನ್ನ ಬೇಗ ಬೇಗ ಡ್ರಾಪ್ ಮಾಡಿಬಿಟ್ಟ. ಸೊ ಅದಕ್ಕೆ ನನಗೆ ನೆಕ್ಸ್ಟ್ ಸ್ಟೇಷನ್ ಹತ್ರ ಒಂದು ಸೆಲ್ಫಿ ತಗೊಂಡೆ. ಒಳಗಡೆ ಈ ಥರ ಇತ್ತು. ಸೊ ಇದು ಚೆನ್ನಾಗಿದೆ ನೋಡೋಕೆ. ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ, ಟ್ರೈನ್ ಸ್ಟೇಷನ್ ಇದೆಲ್ಲ ಒಂದು ಫೀಲಿಂಗು. ಅದರಲ್ಲಂತೂ ಕಿಟಕಿ ಸೀಟಲ್ಲಿ ಕುತ್ಕೊಂಡು ಒಂದು ಸಾಂಗ್ ಕೇಳ್ತಿದ್ರೆ ಅದೇ ಬೇರೆ ಫೀಲಿಂಗ್. ಏನು ನಡ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್ ಒಳಗಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ಸೊ ನಾನು ಹೇಳಿಲ್ಲ ಅಲ್ಲ ಯಾವ ರೈಲ್ವೆ ಸ್ಟೇಷನಲ್ಲಿ ನಾನಿದ್ದೀನಿ ಅಂತ. ಇದು ಬಂದುಬಿಟ್ಟು ಈಲಲ್ಗೆ ಗಾಯ್ಸ್. ಇದು ಎಲ್ಲಿರೋದು ಅಂದರೆ ಬ್ಯಾಂಗ್ಳೂರಲ್ಲೇ, ನಿಯರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಸೊ ಈ ಥರ ಇತ್ತು ಔಟ್ಸೈಡು. ತುಂಬ ದೂರ ಇತ್ತು ಗೈಸ್. ಆಲ್ಮೋಸ್ಟ್ ನಾನು 500 to 600 ಮೀಟರ್ಸ್ ನಡೆದಿದ್ದೀನಿ ಆ ಕಡೆ ಪ್ಲ್ಯಾಟ್ಫಾರ್ಮಿಂದ ಈ ಕಡೆ ಪ್ಲ್ಯಾಟ್ಫಾರ್ಮ್ ಬರೋಕ್ಕೆ. ಈ ಕಡೆ ನೋಡ್ತಾ ಇದ್ದರೆ ರೈಲ್ ಬಂದೇ ಬಿಡ್ತು ಗಾಯ್ಸ್. ಆದರೆ ನನ್ನ ಪ್ಲ್ಯಾಟ್ಫಾರ್ಮ್ ರೈಲಲ್ಲ, ಬೇರೆ ಪ್ಲ್ಯಾಟ್ಫಾರ್ಮ್ ರೈಲು. ಇದು ಒಂಥರ ಚೆನ್ನಾಗಿರುತ್ತೆ ಈ ರೈಲ್ ಬರಬೇಕಾದ್ರೆ ವೀಡಿಯೋ ಮಾಡೋದಾಗಲಿ, ಇದೆಲ್ಲ ಒಂಥರ ಒಳ್ಳೆ ಮೆಮೊರೀಸ್. ನನ್ನ ರೈಲ್ ಈ ಕಡೆ ಬರ್ತಾ ಇದೆ ನೋಡಿ ಗಾಯ್ಸ್, ಬರ್ತಾ ಇದೆ. ಸೊ ನಾನು ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ಹತ್ರದಲ್ಲಿ ಹೋಗಿ. ಬಟ್ ಭಯ ಆಗ್ತಿದೆ ಒಳಗಡೆ. ಬಟ್ ಆದ್ರೂ ವೀಡಿಯೋ ಮಾಡಬೇಕು ಅಂತ ಮಾಡ್ತಿದ್ದೀನಿ ಗಾಯ್ಸ್, ಮಾಡ್ತಿದ್ದೀನಿ. ಕೊನೆಗೂ ರೈಲ್ ಹತ್ರ ಬಂದೇ ಬಿಡ್ತು. ಇದು ಬಂದು ತಮಿಳ್ನಾಡಿಗೆ ಹೋಗ್ತಾ ಇದೆ. ಯಾವ ರೈಲ್ ಅಂತ ನೇಮ್ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ ಗಾಯ್ಸ್ ನೇಮು. ಹಂಗೆ ನೋಡ್ತಾ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂದ. ಸೊ ಅವನು ಬಂದಿದ್ದಾನೆ. ಸೊ ಇಲ್ಲೇ ಎಲ್ಲೋ ಹಾಯ್ ಅಂತಿದ್ದಾನೆ ನೋಡಿ ಗೈಸ್. ನೋಡಿ ನಾನು ಓಡೋಗ್ತಾ ಇದ್ದೀನಿ, ನನ್ನ ಸೀಟ್ ಬೇಕು ಅಂತ. ಕಿಟಕಿ ಸೀಟ್ಗೋಸ್ಕರ ಓಡಿ ಹೋಗ್ತಾ ಇದ್ದೀನಿ. ಒಳಗಡೆ ಹೋದೆ, ಇಂದ ಒಂದು ವೀಡಿಯೋ ತಗೊಂಡೆ. ಇದು ಕೂಡ ಥ್ರಿಲ್ಲಿಂಗ್ ಆಗಿರುತ್ತೆ ವೀಡಿಯೋ ಮಾಡೋಕ್ಕೆ, ಗೊತ್ತಾ ಗೈಸ್. ನೋಡಿ ಗಾಯ್ಸ್ ನನ್ನ ಸುಂದರವಾದ ಮುಖವನ್ನು. ಏನು ಸೂಪರಾಗಿ ರೆಡಿಯಾಗಿದ್ದೀನಲ್ಲ. ಆದರೂ ಗೈಸ್ ನಿಜ ಹೇಳ್ಬೇಕಂದ್ರೆ ಚೆನ್ನಾಗಿ ರೆಡಿಯಾಗಿದ್ದೀನಿ. ನನಗಂತೂ ಇಷ್ಟ ಆಯ್ತಪ್ಪ ನಾನು ರೆಡಿಯಾಗಿದ್ದು. ಫುಲ್ಲು ಟ್ರೆಡಿಷ್ನಲಾಗಿ ರೆಡಿಯಾಗಿದ್ದೀನಿ. ಒಂದು ಸೆಲ್ಫಿ ಕೂಡ ತಗೊಳ್ಬೋದಾದ್ಮೇಲೆ ನಿದ್ದೆ ಬಂತು ಗೈಸ್. ಚೆನ್ನಾಗಿ ನಿದ್ದೆ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಎದ್ದು ನೋಡಿದ್ರೆ ಸ್ವಲ್ಪ ಗ್ರೀನರಿ, ನೇಚರ್, ಹಸಿರು ನೇಚರು ನೋಡೋಕ್ಕೆ ತುಂಬ ಚೆಂದವಾಗಿತ್ತು. ಆಮೇಲೆ ಒಂದು ಒಬ್ಬಟ್ಟು ತಗೊಂಡೆ. ಒಬ್ಬಟ್ಟನ್ನು ಬಿಟ್ಟಿಲ್ಲ ಗೈಸ್. ಒಬ್ಬಟ್ಟು ಎಲ್ಲ ತಿಂದೆ. ಅದಾದಮೇಲೆ ಪೂರಿ ತೊಗೊಂಡೆ. ಪೂರಿನೂ ಅಷ್ಟೇ, ಇದು ಕೂಡ ಸಖತ್ತಾಗಿತ್ತು. ಏನಂತಾರೆ ಇದನ್ನ, ಮಿರ್ಚಿ ಸಮಥಿಂಗ್ ಏನೋ ಅಂತಾರಲ್ಲ, ಇದು ಕೂಡ ಸೂಪರಾಗಿತ್ತು ಗೈಸ್. ಇದನ್ನು ಚೆನ್ನಾಗಿ ತಿಂದ್ಬಿಟ್ಟೆ. ಚೆನ್ನಾಗಿ ತಿಂದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ವ್ಯೂ ಚೆನ್ನಾಗಿತ್ತು, ಅದನ್ನು ವೀಡಿಯೋ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಈಚೆ ಹೋದರೆ ಈ ಥರ ಇತ್ತು ಔಟ್ಸೈಡು. ಇನ್ನೇನು ಸ್ಟಾಪ್ ಬಂತು, ಅದಕ್ಕೆ ಒಂದು ಸ್ಯಾಡ್ ಫೀಲಿಂಗ್ ಸಾಂಗ್ ಹಾಕೋಣ ಅಂತ ವೀಡಿಯೋ ತೊಗೊತಿದ್ದೆ ಗಾಯ್ಸ್. ಇದು ಬಂದು ಕೆಳಗಡೆ ಕಾಣಿಸ್ತಿದೆಯಲ್ಲ ಅದೇ ಟೆಂಪಲ್. ಸೊ ಇಲ್ಲಿ ಬಸ್ ಸ್ಟಾಪ್ ಮುಂಚೆ ಇರಲಿಲ್ಲ, ಅಂದರೆ ಬಸ್ ಸ್ಟಾಪ್ ಅಲ್ಲ, ರೈಲ್ವೆ ಸ್ಟಾಪು. ನಾವು ಕೆಳಗಡೆನೇ ಜಲ್ಲಿ ಕಲ್ಲಿತ್ತು, ಅಲ್ಲೇ ಇಳ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ ಈ ಥರ. ಸೊ ಬಟ್ ಈಗ
ಸ್ಟೇಷನ್ ಮಾಡಿದ್ದಾರೆ, ಬಟ್ ಅಷ್ಟು ಏನು ಹೇಳ್ಕೊಳಷ್ಟು ಚೆನ್ನಾಗಿಲ್ಲ ಸ್ಟೇಷನ್ನು. ಈ ಥರ ಇದೆ ನೋಡಿ ಗೈಸ್, ಎಲ್ಲ ಪ್ರಾಪರಾಗಿಲ್ಲ ಇನ್ನು ಸ್ಟೇಷನ್ನು. ಈಗ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ಒಂದು ರೇಂಜಿಗೆ ಮಾಡಿದ್ದಾರೆ. ಮತ್ತಿಲ್ಲಿ ನೋಡಿದ ತಕ್ಷಣ ಎಲ್ಲ ಕಡೆ ಕೋತಿಗಳು. ನಂಗೆ ಅದೊಂದು ಇಷ್ಟ ಗೈಸ್ ಇಲ್ಲಿ ಬರೋಕ್ಕೆ. ಅಲ್ಲಿಂದ ಆಟೋ ಸಿಕ್ತು. ಇಲ್ಲಿ ನೋಡಿ ಗಾಯ್ಸ್ ಚಿಕ್ಕ ಪಾಪು, ಆಮೇಲೆ ಅಂಕಲ್ ಆಂಟಿ, ಈ ಕಡೆ ಇನ್ನೊಂದು ಅಂಕಲ್ನೂ ಪರಿಚಯ ಮಾಡಿಕೊಂಡೆ. ಇದು ಆನ್ ದಿ ವೇ ದಾರಿಗ. ಆಮೇಲೆ ಒಂದು ವಿಡಿಯೋ ತೊಗೊಂಡೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿ ಕಾಣಿಸ್ತಿದ್ದೀನಿ. ದಾರಿ ಗಾಯ್ಸ್ ಆನ್ ದಿ ವೇ ಈ ಥರ ಇತ್ತು. ಏನಷ್ಟು ಎಲ್ಲ ಗಿಡಗಳೇ ಇರೋದು, ಶಾಪ್ಸ್ ಬೇಕಂದರೆ ಸ್ವಲ್ಪ ಹತ್ರ ಈ ಥರ ವ್ಯೂ ಇತ್ತು ಗಾಯ್ಸ್. ನೀರು ಹರಿತಾ ಇದೆ, ಬೆಟ್ಟ ಇದೆ, ಈ ಕಡೆ ಟೆಂಪಲ್ ಚಿಕ್ಕದು, ಬಟ್ ತುಂಬ ಜನ ಬರ್ತಾರೆ ಇಲ್ಲಿ. ಯಾಕಂದರೆ ಇಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ. ನನಗೂ ಕೂಡ ನಮ್ಮಪ್ಪ ಚೈಲ್ಡ್ಹುಡ್ಡಿಂದ, ಚಿಕ್ಕ ವಯಸ್ಸಿಂದನೂ ಇಲ್ಲಿ ಕರ್ಕೊಂಡು ಬರ್ತಿದ್ರು. ಸೊ ನಾನು ಒಬ್ಬಳೇ ಯಾವತ್ತೂ ಹೋಗಿರಲಿಲ್ಲ, ಸೊ ಅದಕ್ಕೆ ಈ ಸತಿ ಬಂದೆ. ಕೋತಿ ನನ್ನ ಫೇವ್ರೆಟ್ ಅಪ್ಪ, ಕೋತಿ ಅಂತ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಮುದ್ದಾಗಿ ಚಿಕ್ಕ ಕೋತಿ. ಅದು ಓಡೋಗ್ತು ಅವ್ರ ಅಮ್ಮ ಹತ್ರ ನಾನು ವೀಡಿಯೋ ಮಾಡೋಕ್ಕೆ ಹೋದರೆ. ಹಂಗೆ ಸುಮ್ಮಾಗ್ತಾ ಹೋದ್ನ, ಮತ್ತೆ ಹಂಗೆ ಕಡೆ ತಿರುಗಿ ನೋಡಿದ್ರೆ ಇನ್ನೊಂದು ಕೋತಿ ಇತ್ತು ನೋಡಿ ಗೈಸ್. ಅದು ತುಳಸಿ ಎಲೆ ಆಮೇಲೆ ಕಾಯಿನೆಲ್ಲ ಕಿತ್ಕೊಂಡು ತಿಂತೈತೆ. ಕೋತಿನ ನೋಡ್ಕೊಂಡಿದ್ನ ಈ ಕಡೆ ನೋಡಿದ್ರೆ ಆಲ್ರೆಡಿ ನನ್ನ ಕಾಲು ಕೆಳಗಡೆ ಒಂದು ಕೋತಿ ಗಾಯ್ಸ್. ನನಗಂತೂ ಭಯ ಆಗೋಯ್ತು ಸಡನ್ನಾಗಿ, ಏನಪ್ಪ ಇದು ಅಂತ. ಅದು ಬೇರೆ ಅದು ಮಗು ಜೊತೆ ಬಂದಿದ್ದೆ. ಆ ಮಗು ನೋಡಿ ಅಲ್ಲಿದ್ದಿದ್ದು ಮಗು ಇಲ್ಲಿಗೆ ಬಂದುಬಿಟ್ಟಿದೆ ಗಾಯ್ಸ್. ಇನ್ನೇನು ಮಾಡೋದು ಅಂತ. ನಂಗೆ ಕೊಡಲ್ಲ ಅಂದ್ರೂ ಈ ಕೋತಿ ಹೋಗ್ತಾ ಇಲ್ಲ. ಅದಕ್ಕೆ ಏನು ಮಾಡಿದೆ, ಕೊಟ್ಬಿಟ್ಟೆ ಗಾಯ್ಸ್. ತಗೋ ತಿನ್ನು ಅಂದ್ಬಿಟ್ಟು ಕಾಲು ಕೆಳಗಡೆ ಇಟ್ಕೊಂಡಿದ್ರು, ಬಚ್ಚಿಟ್ಕೊಂಡಿದ್ರು ತೊಗೊಂತು ಗಾಯ್ಸ್. ಹೋಗಲಿ ಬಿಡಿ, ದೇವ್ರಲ್ವಾ, ಅದಕ್ಕೆ ಕಾಯಿ ಕೊಟ್ಬಿಟ್ಟೆ. ಆದರೆ ಬಾಳೆಹಣ್ಣೆಲ್ಲ ನನ್ನ ಹತ್ರನೇ, ಹೂವು ಎಲ್ಲ ನನ್ನ ಹತ್ರನೇ ಇಟ್ಕೊಂಡೆ. ಮರದ ಮೇಲೆ ಹತ್ತಿದೆ ನೋಡಿ ಗೈಸ್. ಈಗ ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ನೋಡೋಕ್ಕೆ ಒಂದು ಚಂದ ಅಲ್ವಾ. ಆದಮೇಲೆ ಈ ಥರ ಒಂದು ಫೋಟೋ ತೊಗೊಳ್ಳೋಣ ಅಂತ ಹರಿಯೋ ನೀರು ಹತ್ರ ಬಂದೆ. ಈ ಥರ ಇತ್ತು ನೋಡಿ ಗೈಸ್. ಬೇಜಾನ್ ಫೋಟೋ ತೊಗೊಂಡೆ. ಅದರಲ್ಲಂತೂ ಈ ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನನ್ನ ಫೇಸ್ಗೆ. ಈ ಥರ ನೀರಲ್ಲಿ ಆಟ ಆಡ್ಕೊಂಡು ಆಲ್ಮೋಸ್ಟು ಟ್ರೈನ್ ಬರೋಕ್ಕೆ ಇನ್ನೂ 4 hours ಇತ್ತು. ಏನು ಮಾಡೋದು ಅಂತ ಈ ನೀರಲ್ಲಿ ಆಟ ಆಡ್ಕೊಂಡಿದ್ದೆ ಕುತ್ಕೊಂಡು. ಈ ಥರ ನೋಡಿ ಗೈಸ್ ಎಷ್ಟು ಪ್ಯೂರಾಗಿದೆ ವಾಟರ್. ಬನ್ನಿ ಗೈಸ್, ನೆಕ್ಸ್ಟ್ ಟೈಮು ವಿಸಿಟ್ ಮಾಡಿ. ಸ್ಯಾಟರ್ಡೇ ಫ್ರೀ ಇರ್ತೀರಲ್ಲ, ಸೊ ಸ್ಯಾಟರ್ಡೇ ಬನ್ನಿ. ಯೂಶಲಿ ಸ್ಯಾಟರ್ಡೇನೇ ಎಲ್ಲರೂ ಬರೋದು, ಮಿಕ್ಕಿದ ದಿನ ಅಷ್ಟೊಂದು ಜನ ಯಾರೂ ಇರಲ್ಲ. ನೀವು ಸ್ಯಾಟರ್ಡೇ ಬಂದರೆ ಬೆಸ್ಟ್ ಅನಿಸುತ್ತೆ, ಯಾಕಂದರೆ ಜನ ಕೂಡ ಅವತ್ತೇ ಬರೋದು ಜಾಸ್ತಿ. ಅಪ್ಪ ವ್ಯೂ ಅಂದರೆ ಏನು ಕ್ರೇಜಿ ವ್ಯೂ ಅಂತೀರಾ. ಅದರಲ್ಲಂತೂ ಈ ಸ್ಪೈಡರ್ ನೋಡಿ, ಎಷ್ಟು ಸ್ಪೈಡರ್ ಗೊತ್ತಾ ಗೈಸ್, ಬೇಜಾನ್ ಸ್ಪೈಡರ್ ಇತ್ತು. ಆ್ಯಂಡ್ ಈ ಮೌಂಟೇನ್ ಹತ್ರ ಅಂತೂ ವ್ಯೂ ಮಸ್ತಾಗಿದೆ. ದಿವೆಯಲ್ಲಿ ಪಾನಿಪುರಿ ತಿನ್ಕೊಂಡು ಕೂತೆ, ಯಾಕಂದರೆ ಇನ್ನು ಟೈಮ್ ಬೇಜಾನಿತ್ತು ಟ್ರೈನ್ಗೆ. ಸೊ ಅದಕ್ಕೆ ಏನಪ್ಪ ಮಾಡೋದು ಅಂತ. ಆ ಪಾನಿಪುರಿ ಮಾತ್ರ ಮಸ್ತಾಗಿತ್ತು ಗೈಸ್, ಸೂಪರಾಗಿತ್ತು. ಐ ಎಂಜಾಯ್ಡ್ ಇಟ್. ಇದು ತಿಂಡಿ ಪೋತಿ ಗೈಸ್, ಯಾವಾಗೂ ತಿನ್ನೋದೇ. ಈ ನೋಡಿ ಗೈಸ್ ಎಲ್ಲಿದೆ ಅಂತ. ಕೊನೆಗೆ ರೈಲ್ವೆ ಸ್ಟೇಷನಿಗೆ ಬಂದೆ. ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇದ್ದೀನಿ ಯಾವಾಗಪ್ಪ ಬರುತ್ತೆ. ಆ್ಯಂಡ್ ನನಗೆ ಹುಷಾರಿಲ್ಲ ಗಾಯ್ಸ್, ಫುಲ್ಲು ಗಂಟ್ಲೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಆದರೂ ಹೋಗಲೇಬೇಕು ಅಂದ್ಬಿಟ್ಟು ಕೊನೆಗೆ ಬಂದುಬಿಟ್ಟೆ. ಇಲ್ಲೋಡಿ ಗೈಸ್, ಈ ಕಡೆ ಮಂಕೀಸು, ಎಲ್ಲೋದ್ರೂ ಮಂಕೀಸ್. ಅದು ಎಷ್ಟು ಕ್ಯೂಟಾಗಿದ್ದಾವೆ ಗೊತ್ತಾ. ಟ್ರೈನ್ಗೆ ಆಲ್ಮೋಸ್ಟ್ 10 minutes 5 minutes ಇತ್ತು. ಸೊ ಅದಕ್ಕೆ ಸುಮ್ಮನೆ ಕೂತಿದ್ದೆ ಸ್ಟೇಷನ್ ಹತ್ರ. ಹೇಳ್ಕೊಂಡು ನೋಡಿ ಗೈಸ್ ನಾನು. ಅದಾದಮೇಲೆ ಟ್ರೈನ್ ಬಂದುಬಿಡ್ತು. ಇಲ್ಲಿ ನೋಡಿ ಗೈಸ್, ಇದು ಮಂಕಿ. ಬುದ್ಧಿ ಇಲ್ಲ ಮಂಕಿಗೆ. ಟ್ರೈನ್ ಬರಬೇಕಾದ್ರೇ ಹೋಗ್ತಿದ್ದೆ. ಬೇಜಾನ್ ಜನ ಗೈಸ್. ಸೀಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನಿಂತ್ಕೊಂಡು ಹೋಗ್ಬೇಕನ್ಸುತ್ತೆ. ಸೀಟ್ ಸಿಕ್ಕಲಿಲ್ಲ ಗೈಸ್, ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಈಚೆ ಕೂತಿದ್ದೀನಿ ನೋಡಿ. ಈಚೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಈಚೆ ಎಲ್ಲ ನೋಡ್ತಾ ಇದ್ದೀನಿ ಬಗ್ಗಿ. ಏನಪ್ಪ ಇದು,
ಅಂತ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್ ನನಗೆ. ಫೈನಲಿ ಮನೆಗೆ ರೀಚ್ ಆಗ್ತಾ ಇದ್ದೀನಿ ಗಾಯ್ಸ್. ಇದಾಗಿತ್ತು ನನ್ನ ಲಾಸ್ಟ್ ವೀಡಿಯೋ. ನನ್ನ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.